ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕಡಬೂರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಶಾಲೆಯ ಪ್ರಭಾರಿ ಮುಖ್ಯ ಗುರುಗಳಾದ ವೀರಭದ್ರ ದೊಡ್ಮನಿ ಹಾಗೂ ವಿಜ್ಞಾನ ಶಿಕ್ಷಕರಾದ ಗುಂಡಪ್ಪ ಭಂಕೂರ್ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ವೇಳೆ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಉದ್ದೇಶಿಸಿ ಗುಂಡಪ್ಪ ಭಂಕೂರ್ ಅವರು ವಿಶೇಷ ಉಪನ್ಯಾಸ ನೀಡಿದರು. ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂಗವಾಗಿ ಶಾಲಾ ಮಕ್ಕಳಿಗೆ ವಿನೂತನ ಬಹಿರಂಗ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮವನ್ನು ಏರ್ಪಡಿಸಿ ಬಹುಮಾನ ವಿತರಿಸಲಾಯಿತು. ಎರಡನೆಯ ತಂಡ ಸರ್ ಸಿ.ವಿ. ರಾಮನ್ ತಂಡಕ್ಕೆ ಎರಡನೇ ಪ್ರಶ್ನೆಯನ್ನ ತಮ್ಮ ಮುಂದೆ ಸಿ.ವಿ. ರಾಮನ್ ಅವರ ಜನ್ಮ ದಿನಾಂಕ ಮತ್ತು ಇಸ್ವಿ. 7 ನವೆಂಬರ್ 1888. 7 ನವೆಂಬರ್ 1888 ಸರಿಯಾದ ಉತ್ತರ. ಚಪ್ಪಾಳೆ ಬರಲಿ. ವೆರಿ ಗುಡ್. ಅದೇ ತಂಡದವರು ಕೂಡ ನೇರವಾದ ಪ್ರಶ್ನೆಗೆ 10 ಉತ್ತರ ಕೊಟ್ಟು 10 ಅಂಕಗಳನ್ನು ಗಳಿಸಿದ್ದಾರೆ. ಈಗ ನೇರವಾದ ಪ್ರಶ್ನೆ ಜಗದೀಶ್ ಚಂದ್ರ ಬೋಸ್ ತಂಡಕ್ಕೆ. ವಿಜ್ಞಾನ ವಿಭಾಗದಲ್ಲಿ ಮೊಟ್ಟ ಮೊದಲ ನೊಬೆಲ್ ಪ್ರಶಸ್ತಿ ಪಡೆದ ಭಾರತೀಯ ವಿಜ್ಞಾನಿ ಯಾರು? ವಿಜ್ಞಾನ ವಿಭಾಗದಲ್ಲಿ ಮೊಟ್ಟ ಮೊದಲ ನೊಬೆಲ್ ಪ್ರಶಸ್ತಿ ಪಡೆದ ಭಾರತೀಯ ವಿಜ್ಞಾನಿ ಯಾರು? ಜಗದೀಶ್ ಬೋಸ್ ತಂಡಕ್ಕೆ. ಕನ್ಫರ್ಮ್ ಒನ್ಸ್ ಅಗೇನ್ ಗಟ್ಟಿಯಾಗಿ. ಸರ್ ಸಿ.ವಿ. ರಾಮನ್. ಮೈಕ್ ಸರ್ ಸಿ.ವಿ. ರಾಮನ್. ಓಕೆ, ಜೋರಾದ ಚಪ್ಪಾಳೆ. ಸರಿಯಾದ ಉತ್ತರ. ಬನ್ನಿ ಸರ್. ಜಗದೀಶ್ ಬೋಸ್ ತಂಡದವರು ಕೂಡ 10 ಅಂಕಗಳನ್ನ ಗಳಿಸಿರ್ತಾರೆ. ಈಗ ಮುಂದಿನ ಪ್ರಶ್ನೆ ಸರ್ ಐಸಾಕ್ ನ್ಯೂಟನ್ ತಂಡಕ್ಕೆ. ನೇರವಾದ ಪ್ರಶ್ನೆ. ಗುರುತ್ವಾಕರ್ಷಣ ಬಲವನ್ನ ಕಂಡು ಹಿಡಿದಿರುವಂತಹ ವಿಜ್ಞಾನಿ ಯಾರು? ಗುರುತ್ವಾಕರ್ಷಣ, ಗ್ರಾವಿಟೇಷನಲ್ ಫೋರ್ಸ್. ಸರ್ ಐಸಾಕ್ ನ್ಯೂಟನ್. ನಿಮ್ ತಂಡದ ಹೆಸರು ಐಸಾಕ್ ನ್ಯೂಟನ್, ಉತ್ತರನು ಐಸಾಕ್ ನ್ಯೂಟನ್. ಜೋರಾದ ಚಪ್ಪಾಳೆ ಬರಲಿ. ವೆರಿ ಗುಡ್. ಸೊ 10 ಅಂಕಗಳು ಐಸಾಕ್ ನ್ಯೂಟನ್ ತಂಡಕ್ಕೆ. 5ನೇ ಪ್ರಶ್ನೆ ಆಲ್ಬರ್ಟ್ ಐನ್ಸ್ಟೈನ್ ತಂಡದವರು. ನೀರಿನ ಅಣು ಸೂತ್ರ. H2O. ವೆರಿ ಗುಡ್. H2O ಅಂದ್ರೆ 2 ಪ್ರಮಾಣ ಹೈಡ್ರೋಜನ್, 1 ಪ್ರಮಾಣ ಆಕ್ಸಿಜನ್, ಎರಡೂ ಸೇರಿದ್ರೆ ಏನಪ್ಪಾ ಅಂತಂದ್ರೆ ನೀರಿನ ಒಂದು ಅಣು ಉಂಟಾಗ್ತದೆ. ಓಕೆ, ಕಂಗ್ರಾಚುಲೇಷನ್ಸ್. ಸೊ ನೇರವಾದ ಪ್ರಶ್ನೆಗೆ 10 ಅಂಕಗಳನ್ನ ಗಳಿಸಿದ್ದೇವೆ. ನೆಕ್ಸ್ಟ್ CNR ರಾವ್ ತಂಡಕ್ಕೆ ನೇರವಾದ ಪ್ರಶ್ನೆ. 2015ರ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಥೀಮ್ ಏನು? ವಾಟ್ ಈಸ್ ದ ಥೀಮ್ ಆಫ್ ನ್ಯಾಷನಲ್ ಸೈನ್ಸ್ ಡೇ 2025? ಟೇಕ್ ಯುವರ್ ಓನ್ ಟೈಮ್. 2025ರ ರಾಷ್ಟ್ರೀಯ ವಿಜ್ಞಾನ ದಿನದ ಥೀಮ್ ಅಂತ ಪ್ರತಿ ವರ್ಷ ಒಂದೊಂದು ಥೀಮ್ ಅನ್ನ ಕೊಡ್ತಾರೆ. ಸೊ ಆ ಥೀಮ್ ಏನು ಅಂತ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ. ಓಕೆ, ಸೊ ನಿಮ್ಮ ಉತ್ತರ ತಪ್ಪಾಗಿದೆ. ಈಗ ಈ ಒಂದು ಉತ್ತರ ತಪ್ಪಾಗಿರೋದ್ರಿಂದ ಬೋನಸ್ ಗಾಗಿ ಮೊದಲನೇ ತಂಡಕ್ಕೆ ಹೋಗ್ತೀನಿ. 2025ರ ಈ ಒಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಏನು ಆಚರಣೆ ಮಾಡ್ತಾ ಇದೀವಿ ಅದರ ಥೀಮ್ ಏನು? ಭಾರತಕ್ಕಾಗಿ ವಿಜ್ಞಾನ ಮತ್ತು ವಿಜ್ಞಾತೆಯಲ್ಲಿ ಜಾಗತಿಕ ನಾಯಕತ್ವ, ಭಾರತೀಯ ಯುವಕರನ್ನು ಸಬಲೀಕರಣಗೊಳಿಸುವುದು. ಓಕೆ, ಮೊದಲನೇ ತಂಡದವ್ರು ಏನಪ್ಪಾ ಅಂದ್ರೆ ತಮ್ಮ ತೊದಲು ನುಡಿಯಲ್ಲಿ ಆ ಒಂದು ಏನು ಈ ಥೀಮ್ ಅಂತ ಆಕ್ಚುಲಿ ಕರೆಕ್ಟ್ ಆಗಿ ಹೇಳಿದ್ರೆ ಜೋರಾದ ಚಪ್ಪಾಳೆ ಬರಲಿ. ಚಪ್ಪಾಳೆ. ಬಟ್ ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ. ವಿಕಸಿತ್ ಭಾರತಕ್ಕಾಗಿ ವಿಜ್ಞಾನ ಮತ್ತು ನಾವೀನ್ಯತೆಯಲ್ಲಿ ಜಾಗತಿಕ ನಾಯಕತ್ವಕ್ಕಾಗಿ ಭಾರತೀಯ ಯುವಕರನ್ನ ಸಬಲೀಕರಣಗೊಳಿಸುವುದು ಅನ್ನೋದು ಈ ವರ್ಷದ ಥೀಮ್ ಆಗಿರ್ತದೆ. ಅವ್ರ ಭಾವಚಿತ್ರದಲ್ಲಿ ಬಹಳಷ್ಟು ಕ್ಲೂಗಳಿದಾವೆ. ಅಲ್ಲಿ ಒಂದು ಆಪಲ್ ಟ್ರೀ ಕಾಣ್ತಾ ಇದೆ, ಪ್ಲಸ್
ಬೆಳಕಿನಲ್ಲಿ 7 ಬಣ್ಣವೇ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಸೊ ಗಳನ್ನ ಹೇಳಿದ್ರೆ ಡೆಫಿನೆಟ್ಲಿ ಆನ್ಸರ್ ಮಾಡ್ಬೋದು. ಸರ್ ಐಸಾಕ್ ನ್ಯೂಟನ್. ಸರ್ ಐಸಾಕ್ ನ್ಯೂಟನ್. ಸರಿ ಮಕ್ಕಳೇ, ಸರಿ ಇದ್ರೆ ಚಪ್ಪಾಳೆ ಬರಬೇಕು. ವೆರಿ ರೈಟ್ ಆನ್ಸರ್. ಆಕ್ಚುಲಿ ನಾನು 5 ತಂಡಗಳು ಅಂತ ಅನ್ಕೊಂಡಿದ್ದೆ, ಇನ್ನೊಂದು ತಂಡ ಹೆಚ್ಚಾಯಿತು. ಸೊ ಒಂದು ಫೋಟೋ ಡೌನ್ಲೋಡ್ ಮಾಡಿ ಇಲ್ಲಿ ಸ್ವಲ್ಪ ನೋಡ್ರಿ. ಅವರು ನಾಲ್ಗೆಯನ್ನ ಹೊರತಿದ್ದಾರೆ, ನೋಡ್ತಾ ಇದ್ರಿ? ನೋಡ್ತಾ ಇದ್ರ? ಓಕೆ ಸರ್ ಬರ್ರಿ, ನಿಮ್ಗೆ ಹಂಗಿಸ್ತಾ ಇದ್ದಾರೆ. ಓಕೆ, APJ ಅಬ್ದುಲ್ ಕಲಾಂ ತಂಡಕ್ಕೆ ಒಂದು ಭಾವಚಿತ್ರವನ್ನ ತೋರಿಸ್ತಾ ಇದೀನಿ. ಇವರು ಯಾರು? ಅವ್ರು ಕೇಳ್ತಾ ಇದ್ದಾರೆ ನಿಮ್ಗೆ, ನಾನು ಯಾರು, ನನ್ನನ್ನ ಗುರುತಿಸಿ. ಪಾಸ್ ಮಾಡೋಣ ಕ್ವಶನ್. ಓಕೆ, ಇದನ್ನ ಆ ತಂಡಕ್ಕೆ CNR ರಾವ್. ಈ ಭಾವಚಿತ್ರದಲ್ಲಿರುವಂತಹ ವ್ಯಕ್ತಿ ಯಾರು? ಅಲ್ಬರ್ಟ್ ಓಕೆ, ಪರವಾಗಿಲ್ಲ, 80% ಕರೆಕ್ಟ್ ಆಗಿ ಹೇಳ್ತಿದ್ದಾನ. ಆಲ್ಬರ್ಟ್ ಐನ್ಸ್ಟೈನ್ ಎಂಬುದು ಸರಿಯಾದ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಗುರಣ್ಣ ರಾವೂರ್, ಸಿದ್ದು ಕಟ್ಟಿಮನಿ, ಪೂಜಾ ಹೇರೂರ್, ನಾಗರತ್ನ ಹಡ್ಪದ್, ಸೋನಾಬಾಯಿ ರಾಠೋಡ್, ಮಲ್ಲಮ್ಮ ತಳವಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.